ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ರಾಶಿ ಫಲಗಳ ಬಗ್ಗೆ ನಾವು ಮಾತಾಡೋಕ್ಕಿಂತ ಮುಂಚೆ ನಾನು ಹೇಳೋದೇನಂದ್ರೆ, ನೋಡಿ, ಜಾತಕವನ್ನು ನೋಡುವಾಗ ಒಂದೇ ರಾಶಿಯಲ್ಲಿ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಹುಟ್ಟಿರ್ತಾರೆ. ಈಗ ಸಾಡೆ ಸಾತಿ ಅಂತೀವಿ. ಈಗ ಕುಂಭ ರಾಶಿಯಲ್ಲಿ, ಮೀನ ರಾಶಿಯಲ್ಲಿ ಎಷ್ಟು ಜನ ಹುಟ್ಟಿಲ್ಲ. ಎಲ್ಲರಿಗೂ ಸಮಸ್ಯೆಗಳು ಬರ್ತಾ ಇದೆಯಾ? ಖಂಡಿತ ಇಲ್ಲ. ಈಗ ಗಜಕೇಸರಿ ಯೋಗ ಅಂತೀವಿ. ಈ ಯೋಗ ಎಲ್ರಿಗೂ ಒಂದೇ ತರ ಎಫೆಕ್ಟ್ ಮಾಡುತ್ತಾ? ಇಲ್ಲ. ಆದ್ರೆ ಇದನ್ನ ಕನ್ಫರ್ಮ್ ಮಾಡೋದು ಹೇಗೆ ಅಂದ್ರೆ, ನಿಮ್ಮ ಹಸ್ತರೇಖೆಗಳನ್ನ ಜಾತಕಕ್ಕೆ ಹೊಂದಾಣಿಕೆ ಮಾಡಬೇಕು. ನಿಮ್ಮ ಜಾತಕ ಹಸ್ತರೇಖೆ ಎರಡು ಮ್ಯಾಚ್ ಆಗ್ಬೇಕು. ಜಾತಕದಲ್ಲಿರುವಂತಹ ಯೋಗಗಳು ಹಸ್ತದಲ್ಲೂ ಕಾಣಬೇಕು. ಅಲ್ಲಿ ಗಜಕೇಸರಿ ಯೋಗ ಇದ್ರೆ ಇಲ್ಲೂ ಇರಬೇಕು, ಅಲ್ಲಿ ಕುಜದೋಷ ಇದ್ರೆ ಇಲ್ಲೂ ಇರಬೇಕು. ಒಂದೊಂದ್ಸಲ ನಮ್ಮ ಬರ್ತ್ ಟೈಮ್ ಮಿಸ್ಟೇಕ್ ಇರುತ್ತೆ. ಎರಡರಲ್ಲೂ ಮ್ಯಾಚ್ ಮಾಡಿ ಕೊನೆಗೆ ನಾನು ಅದನ್ನ ಅವರಿಗೆ ಭವಿಷ್ಯವಾಣಿನ ಹೇಳ್ತೀನಿ. ಈ ರೀತಿ ಮಾಡಿದಾಗ ತುಂಬಾ ಅಕ್ಯುರೇಟ್ ಆಗಿ ಪ್ರಿಡಿಕ್ಷನ್ ಗೊತ್ತಾಗುತ್ತೆ. ಸೊ ಜಾತಕದಲ್ಲಿ ಇರುವಂತದ್ದು ಹಸ್ತ ಸಾಮುದ್ರಿಕ, ಇದು ನಾಡಿ ಜ್ಯೋತಿಷ್ಯ ಮತ್ತೆ ಭಾರತೀಯ ಹಸ್ತ ಸಾಮುದ್ರಿಕ ಮಾತ್ರ, ವೆಸ್ಟರ್ನ್ ಪಾಮಿಸ್ಟ್ರಿ ಅಲ್ಲ. ಇದನ್ನ ಮ್ಯಾಚ್ ಮಾಡಿ ನೋಡುವಂಥದ್ದು ಬಹಳ ಎಫೆಕ್ಟಿವ್ ಮೆಥಡ್. ಆ ರೀತಿಯಲ್ಲಿ ನಿಮ್ಮ ಜಾತಕವನ್ನು ನೋಡಿ ಜೀವನದಲ್ಲಿ ನಡೆಯುವ ಹಲವಾರು ಘಟನೆಗಳ ಬಗ್ಗೆ ಹೇಳ್ಬೋದು. ಮದುವೆ ಯಾವಾಗ, ಸಾಲ ಯಾವಾಗ ತೀರುತ್ತೆ, ಫೈನಾನ್ಷಿಯಲ್ ಸ್ಟೆಬಿಲಿಟಿ ಬಗ್ಗೆ, ಸೈಕಲಾಜಿಕಲ್ ಆರೋಗ್ಯದ ಬಗ್ಗೆ ಬಹಳಷ್ಟು ವಿಚಾರಗಳನ್ನ ಹೇಳ್ಬೋದು. ಈ ಬಗೆಯಲ್ಲಿ ನಿಮ್ಮ ಜಾತಕ ನೋಡ್ಬೇಕು ಅಂದಾಗ ನಿಮ್ಮ ಹಸ್ತರೇಖೆ, ನಿಮ್ಮ ಜಾತಕ ಎರಡನ್ನೂ ಕಳಿಸಿ, ನಿಮ್ಮ ಡೇಟ್ ಆಫ್ ಬರ್ತ್ ಮಿಸ್ಟೇಕ್ ಇದ್ರೂ ಸಹ ನಿಮ್ಮ ಜಾತಕವನ್ನ ಬಹಳ ಅಕ್ಯುರೇಟ್ ಆಗಿ ಹೇಳ್ಬೋದು. ಈ ರೀತಿ ಸರ್ವಿಸ್ ನ ನೀವು ಭೈರವಿ ಆಸ್ಟ್ರೋದಲ್ಲಿ ತಗೊಳ್ಳಿ. ಕನ್ಯಾ ರಾಶಿ 2026 ಏಪ್ರಿಲ್ 19ನೇ ತಾರೀಕಿನ ನಂತರದಲ್ಲಿ ಕನ್ಯಾ ರಾಶಿಯಲ್ಲಿ ಹುಟ್ಟಿದಂತವರಿಗೆ ಏನೆಲ್ಲ ಪಾಸಿಟಿವ್ ನೆಗೆಟಿವ್ ಇದೆ ಅಂತ ನೋಡೋಣ. ಕನ್ಯಾ ರಾಶಿಯಿಂದ ರಾಶಿಯ ಸಪ್ತಮ ಭಾವದಲ್ಲಿ ಶನಿ, ಬುಧ, ಕುಜ ಗ್ರಹಗಳು, ಪಾಪ ಗ್ರಹಗಳು ಸ್ಥಾಪಿತವಾಗಿವೆ. ಈ ಪಾಪ ಗ್ರಹಗಳು ಏನ್ ಮಾಡಬಹುದು? ಒಂದು, ವಿವಾಹವನ್ನು ಡಿಲೇ ಮಾಡೋದು. ಸರ್, ನಾನು ವಿವಾಹಕ್ಕೆ ಹುಡುಕ್ತಾ ಇದ್ದೀನಿ, ಪ್ರಯತ್ನ ಮಾಡ್ತೀನಿ, ವಿವಾಹ ಆಗ್ತಿಲ್ಲ ಅಂತ ಹೇಳ್ತಾರೆ. ಎಂಗೇಜ್ಮೆಂಟ್ ತನಕ ಬಂದು ಕ್ಯಾನ್ಸಲ್ ಆಯ್ತು ಅಂತಾರೆ. ಆಮೇಲೆ ಚೆನ್ನಾಗಿ ಮಾತಾಡ್ತಿದ್ವಿ ಸರ್, ಜಗಳ ಆಗ್ತಿದ್ದಾರೆ ಅಂತ ಹೇಳ್ತಾರೆ. ಇದುವರೆಗೂ ಆ ಹುಡುಗನ ಬಗ್ಗೆ ಏನೋ ಒಂದು ನೆಗೆಟಿವ್ ಪಾಯಿಂಟ್ ಗೊತ್ತಿರಲಿಲ್ಲ, ಹುಡುಗಿ ಬಗ್ಗೆ ಗೊತ್ತಿರಲಿಲ್ಲ, ಈಗ ಗೊತ್ತಾಯ್ತು ಸರ್, ಕ್ಯಾನ್ಸಲ್ ಮಾಡ್ಕೊಂಡ್ವಿ ಅಂತಾರೆ. ಈ ತರ ಮಲ್ಟಿಪಲ್ ಇಶ್ಯೂಸ್ಗಳು ಮದುವೆಗೆ ಸಂಬಂಧಪಟ್ಟಂತೆ ಕನ್ಯಾ ರಾಶಿಯವರಿಗೆ ಆಗುತ್ತೆ. ಪ್ರೇಮ ವಿವಾಹಕ್ಕೂ ಅಷ್ಟೇ, ನಿಮ್ಗೆ ಒಂದು ಕುಟುಂಬದಲ್ಲಿ ಒಪ್ಪಿರ್ತಾರೆ, ಇನ್ನೊಂದು ಕುಟುಂಬದಲ್ಲಿ ಒಪ್ಪಿರಲ್ಲ. ಈ ಟೆನ್ಷನ್ಗಳು ಆಗುತ್ತೆ. ಹಾಗಾಗಿ ಇದನ್ನ ಸ್ವಲ್ಪ ದಿನ ಮುಂದಕ್ಕೆ ಹಾಕೋದು ಒಳ್ಳೇದು. ಗ್ರಹಗಳ ಒಂದು ಬದಲಾವಣೆ, ಚೇಂಜ್ ಆದ್ಮೇಲೆ ವಿವಾಹದ ಪ್ರಾಪ್ತಿ ಆಗುತ್ತೆ. ಸೆಕೆಂಡ್ ಮ್ಯಾರೇಜ್ಗೂ ಒಳ್ಳೇದಲ್ಲ. ಮದುವೆಗೆ ಓಡಾಟ ಮಾಡೋದೇ ಅಷ್ಟು ಅನುಕೂಲ ಅಲ್ಲ. ಬಟ್ ಪ್ರಯತ್ನ ಮಾಡಿ, ಪರಿಹಾರಗಳು ಮಾಡ್ಕೊಂಡು ಮಾಡಿ. ಪರಿಹಾರ ಅಂತಂದ್ರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಪೂಜೆ ಮಾಡೋದಲ್ಲ. ಅದರದೇ ಆಗಿರುವಂತ ಸೈಂಟಿಫಿಕ್ ಆಗಿರುವಂತ ಕೆಲವು ಸಿಂಪಲ್ ಆಗಿರುವಂತ ಪರಿಹಾರಗಳಿದ್ದಾವೆ. ಆಮೇಲೆ 12ನೇ ಮನೆ ಕೇತು, ಇದು ಬಂದು ಯೂಶುವಲ್ ಆಗಿ ನಿಮಗೆ ಆಧ್ಯಾತ್ಮಿಕ ಆಲೋಚನೆಗಳನ್ನ ಕೊಡುತ್ತೆ, ಬಟ್ ಲಾಸ್ ಕೊಡುವಂಥದ್ದು, ಬಿಸ್ನೆಸ್ಗಳಲ್ಲಿ ಲಾಸ್ ಕೊಡುವಂಥದ್ದು. ನೀವೊಂದು ಹಣಕಾಸನ್ನೆಲ್ಲ ಕೊಡೋಕೆ ಹೋಗ್ಬೇಡಿ, ಇದ್ರಲ್ಲಿ ನಿಮಗೆ ಹಣ ಸಿಗಾಕೊಳ್ಳುತ್ತೆ, ಬರೋದಿಲ್ಲ ಕೊಟ್ಟಂತ ಹಣ. 2ನೇ ಮನೆ ಅಧಿಪತಿ ಬಂದು 9ನೇ ಮನೆ ಇರುವಂತದ್ದು ಲಾಭದ ಸೂಚನೆಯನ್ನ ತೋರಿಸ್ತಾ ಇದೆ. ಯಾವುದೇ ಪ್ರಮಾಣದ ಬಿಸ್ನೆಸ್ ಮಾಡ್ತೀರಿ, ನೀವು ಸಣ್ಣ ಒಂದು ಗೂಡಂಗಡಿ ಇಟ್ಕೊಳ್ಳಿ, ದೊಡ್ಡ ಫ್ಯಾಕ್ಟರಿ ನಡೆಸ್ತೀರಿ, ನಿಮ್ಮ ಒಂದು ಇರುವಿಕೆಗೆ ತಕ್ಕಂತೆ, ನಿಮ್ಮ ಬಿಸ್ನೆಸ್ ತಕ್ಕಂತೆ ನಿಮಗೆ ಅಲ್ಲಿ ಆ ಒಂದು ಸೈಜ್ ಅಲ್ಲಿ ಬಿಸ್ನೆಸ್ ಆಗುತ್ತೆ. ಸೊ ಲಾಭದ ಪ್ರಮಾಣನೂ ಅಷ್ಟೇ ಇರುತ್ತೆ, ನಿಮ್ಮ ಇನ್ವೆಸ್ಟ್ಮೆಂಟ್ ತಕ್ಕಂತೆ. ಸೊ ಇಷ್ಟು ವಿಚಾರಗಳು ಕನ್ಯಾ ರಾಶಿಯವರಿಗೆ. 6ನೇ ಮನೆ ಇರುವಂತಹ ರಾಹು ನಿಮ್ಮ ಶತ್ರುಗಳ ಮೇಲೆ ನೀವು ವಿಜಯ ಸಾಧಿಸ್ತೀರ. ಈಗ ಒಂದು ಆಫೀಸ್ ಇರುತ್ತೆ, ನಿಮ್ಮ ಮೇಲೆ ವಿನಾಕಾರಣ ಕುತಂತ್ರ ಮಾಡ್ತಿರ್ತಾರೆ, ನಿಮ್ಮನ್ನ ಬೀಳ್ಸೋಕೆ ಟ್ರೈ ಮಾಡ್ತಿರ್ತಾರೆ. ಅಲ್ಲಿ ನಿಮಗೆ ಜಯ ಸಾಧಿಸ್ತೀರಾ, ಅಲ್ಲಿ ನೀವು ಸಕ್ಸಸ್ಫುಲ್ ಆಗ್ತೀರಾ, ಅಲ್ಲಿ ನೀವು ಗೆಲ್ತೀರಾ. ಹಾಗೇನೆ 11ನೇ ಮನೆ ಇರುವಂತ ಗ್ರಹ ಕೂಡ ಅಷ್ಟಮ ಭಾವದಲ್ಲಿ ಎಕ್ಸಾಲ್ಟೆಡ್ ಆಗಿರುವಂತದ್ದು ನಿಮಗೆ ವಿಪರೀತ ಲಾಭವನ್ನು ತಂದುಕೊಡ್ಬೋದು. ಸಾಲದಿಂದ ನೀವು ಹೊರಗಡೆ ಬರಬಹುದು. ದಶಮ ಭಾವದಲ್ಲಿರುವಂತ ಗುರು ನಿಮಗೆ ಹೊಸ ಜಾಬ್ ಅನ್ನ ಕೊಡ್ಬೋದು, ಹೊಸ ವ್ಯವಹಾರವನ್ನು ಕೊಡ್ಬೋದು, ನಿಮಗೆ ಪ್ರಮೋಷನ್ ಕೊಡಬಹುದು. ಸರ್, ನನಗೆ ಪ್ರಮೋಷನ್ ಸಿಕ್ಕಿದೆ ಅಥವಾ ಸಿಕ್ಕಿಲ್ಲ ಅಂತ ಹೇಳ್ತಾರೆ. ಎಲ್ಲದಕ್ಕೂ ಕಾರಣ ಗುರುಗ್ರಹ. ಈ ಕನ್ಯಾ ರಾಶಿಯಲ್ಲಿ ಹುಟ್ಟಿದಂತವ್ರಿಗೆ ಖಚಿತವಾಗಲು ಸಹ ಪ್ರಮೋಷನ್ ಆಗತ್ತೆ. ಆಮೇಲೆ ನವಮ ಭಾವದ ಗ್ರಹಗಳಿಂದ ವೆಹಿಕಲ್ಸ್, ಲಕ್ಸುರೀಸ್ ನೀವು ಎಂಜಾಯ್ ಮಾಡುವ ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಸಾಲದಿಂದ ನೀವು ಹೊರಗಡೆ ಬರೋದಕ್ಕೆ ಒಂದು ದೇವರ ಮೂಲಕ, ಭಗವಂತನಿಂದ ಒಂದು ದಾರಿ ಸಿಗ್ಬೋದು ನಿಮಗೆ. ಈ ಪಾಸಿಬಿಲಿಟೀಸ್ ನಿಮಗೆ ಅತಿ ಹೆಚ್ಚಾಗಿ ಇರುತ್ತೆ. ಇಷ್ಟು ವಿಚಾರಗಳು ಕನ್ಯಾ ರಾಶಿಯಲ್ಲಿ ಹುಟ್ಟಿದಂತವರಿಗೆ.